ಹೆಲೋ ಹಾಯ್ ನಮಸ್ಕಾರ, ನಾನು ನಿಮ್ಮ ಆಶಿಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ ಗುರು? ನಾನು ಸೂಪರ್ ಆಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಸುತ್ತೆ. ಸೊ ಹಿಂದೆ ನೋಡ್ಬೋದು ನಮ್ಮ ಮಹಾರಾಜ್ ಯಾವ ಗೋಡನ್ಗೆ ಬಂದಿದ್ದೀವಿ ಅಂತ ಅಂದರೆ ನಮ್ಮ MG Arts ಬಂದಿದ್ದೀವಿ. ಇದೆಲ್ಲಿದೆ ಅಂತ ಅಂದರೆ ನಮ್ಮ ಬಾಗ್ಲೂರಲ್ಲಿದೆ ಗುರು. ಸೊ ಇವರ ಗೋಡನ್ ಇದು ಸೆಕೆಂಡ್ ವಿಡಿಯೋ. ಫಸ್ಟ್ ವಿಡಿಯೋದಲ್ಲಿ ಚಿಕ್ಕ ಚಿಕ್ಕ ಗಣಪತಿಗಳು ನೋಡಿದ್ದೀರಾ. ಈ ವಿಡಿಯೋದಲ್ಲಿ ಎಲ್ಲಾನು ಮ್ಯಾಸಿವ್ ಆಗಿರೋ ಗಣಪತಿಗಳನ್ನ ನೀವು ನೋಡ್ತಾ ಇದ್ದೀರಾ. ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಇದಾಗಿದೆ, ಒಂದಕ್ಕಿಂತ ಒಂದು ಅದ್ಭುತವಾಗಿದೆ. ಸೊ ನೀವೆಲ್ಲ ಒಂದೇ ಮಾಡಬೇಕು, ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇವಾಗ ಇನ್ನೇನಕ್ಕೆ ತಡ, ನಮ್ಮ ಓನರ್ನೇ ಮಾತಾಡ್ಸೋಣ. ಯಾವ್ಯಾವ ಗಣಪತಿನ ಮಾಡಿದ್ದಾರೆ, ಯಾವ್ಯಾವ ಥರ ಸ್ಟೈಲ್ ಇದೆ, ಪ್ರತಿಯೊಂದನ್ನು ಅವ್ರ ಹತ್ರನೇ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸೊ ಬನ್ನಿ ಓನರ್ನೇ ಮಾತಾಡ್ಸೋಣ. ಅಣ್ಣ ನಮಸ್ಕಾರ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದೆ, ನೀವು ಚೆನ್ನಾಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಅಣ್ಣ. ಈ ವರ್ಷ ಏನ್ ಕಾನ್ಸೆಪ್ಟ್ ಗಣಪತಿ ಇದು? ಈ ವರ್ಷ ನಾವು ಲಾಸ್ಟ್ ಇಯರ್ ನೋಡ್ದಂಗೆ ಎಲ್ಲ 1-6 ಅಡಿ ಗಂಟ ಮಣ್ ಪೀಸ್ ಎಲ್ಲ ಮಾಡ್ತಿದ್ರಿ. ಓಕೆ ಪರಿಶುದ್ಧ ಮಣ್ಣಿನ ಪೀಸ್ ಮಾಡ್ತಿದ್ರಿ. Okay. ಇವಾಗ ಏನಂತಂದ್ರೆ 6 ಅಡಿಯಿಂದ 20 ಅಡಿ ಗಂಟ ಮುಂಬೈ ಮಾಡಲ್ಸ್ ಮಾಡಿದಿರಿ. ಓಕೆ ನೋಡ್ಬೋದು, ಬನ್ನಿ ಒಂದೊಂದಾಗಿ ನೋಡೋಣ. ಹ್ಞೂ ಅಣ್ಣ. ಮತ್ತೆ ಅಣ್ಣ ನಿಮ್ದು ಡೀಟೇಲ್ ಒಂದ್ ಸ್ವಲ್ಪ ಹೇಳ್ಬಿಡಿ, ಎಲ್ಲಿ ಬರುತ್ತೆ, ಏನು ಎತ್ತ ಎಲ್ಲ ಒಂದ್ ಸ್ವಲ್ಪ ಡೀಟೇಲ್ ಆಗಿ ಹೇಳಿ. ನಾವು MG Arts ಕಡೆಯಿಂದ ವಿಳಾಸ ಬಂದು ಮಹಾದೇವ ಕೊಡಿಗೆ ಇಲ್ಲಿ ಬಾಗ್ಲೂರ್ ಹತ್ರ ಯಲಹಂಕ ನಿಯರು. ಸೊ ಗೈಸ್, ಇವರ ಕಾಂಟ್ಯಾಕ್ಟ್ ನಂಬರು, ಲೊಕೇಶನ್ ಎಲ್ಲ ನನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಮತ್ತೆ ಇವರ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಸಹ ಕೆಳಗಡೆ ಕೊಟ್ಟಿರ್ತೀನಿ, ಅದರಲ್ಲೂ ಸಹ ಚೆಕ್ಔಟ್ ಮಾಡಿ. ಒಂದೊಂದು ಗಣೇಶನ ಅದ್ಭುತವಾಗಿ ತೋರಿಸಿದ್ದಾರೆ. ಅಣ್ಣ ಈ ಸತಿ ಈ ಗೋಡನಲ್ಲಿ ನಿಮ್ದು ಯಾವುದು ದಿ ಬೆಸ್ಟ್ ಗಣಪತಿ? ತುಂಬಾ ಒಳ್ಳೊಳ್ಳೆ ವೆರೈಟಿ ಆಗಿದೆ, ಎಲ್ಲವೂ ವೆರೈಟಿ ಆಗಿದೆ, ಎಲ್ಲವೂ ಸಖತ್ತಾಗಿದೆ. Okay. ಒಂದ್ಸತಿ ಬಂದು ನೀವು ನೋಡ್ಬೋದು. ಬನ್ನಿ ಒಂದೊಂದಾಗಿ ತೋರಿಸ್ಕೊಡ್ತೀನಿ. ಗೈಸ್ ಒಂದೊಂದಾಗಿ ಅವ್ರು ತೋರಿಸ್ಕೊಂಡು ಹೋಗ್ತಾರೆ. ಅಣ್ಣ ಫಸ್ಟ್ ಯಾವ ಗಣಪತಿ ಹತ್ರ ಹೋಗೋಣ? ಬನ್ನಿ. ಇದು ಮಹಾರಾಜ ಕಾನ್ಸೆಪ್ಟ್ ಗಣೇಶ. ಓಕೆ ಇದು ಬಂದು ಬಾಡಿ ಬಂದು ಟೋಟಲ್ ಆಗಿ ಸಿಟ್ಟಿಂಗ್ ಪೊಸಿಷನ್ ಕೂತಿರೋ ಗಂಟ ಓಕೆ ಮುಡಿ 15 ಅಡಿ ಬರುತ್ತೆ. ಓಕೆ 15 ಅಡಿ ಬರುತ್ತೆ ಅಣ್ಣ ಇದು? ಇದು 15 ಅಡಿ ಬರುತ್ತೆ. ಓಕೆ ಇದ್ರ ಮೇಲೆ ಅರೌಂಡ್ ಬ್ಯಾಕ್ ಗ್ರೌಂಡ್ ಇರುತ್ತೆ. ಟೋಟಲ್ ಆಗಿ ಆ ಬ್ಯಾಕ್ ಗ್ರೌಂಡ್ ಎಲ್ಲ ಸೇರ್ಕೊಂಡು 20 ಅಡಿ ಬರುತ್ತೆ. ಸೊ 20 ಫೀಟ್ ಗಣೇಶ ಗೈಸ್ ಇದು. ಸೊ ಬಾಡಿ ನೋಡ್ಬೋದು, ಗಣೇಶ ಫೇಸ್ ನೋಡ್ಬೋದು ಎಷ್ಟು ದಪ್ಪ ಇದೆ. ಹಿಂದೆ ಪ್ರಬಳಿನೂ ಅಷ್ಟೇ, ಅಷ್ಟು ಮ್ಯಾಸಿವ್ ಆಗಿ ಕೊಟ್ಟಿದ್ದಾರೆ. ಸೊ ಗಣೇಶ ಅಂತೂ ಸಖತ್ತಾಗಿದೆ. ಅಣ್ಣ ನೆಕ್ಸ್ಟ್ ಇದು ಮತ್ತೊಂದು ಗಣೇಶ ಬಂದು ಸರಸ್ವತಿ ಕಾನ್ಸೆಪ್ಟ್ ಅಲ್ಲಿ ತಗೊಂಡಿರೋದು, ವೀಣಾ ನುಡಿಸ್ತಾ ಇರೋದು. Okay. ಇಲ್ಲಿ ಕೆಳಗಡೆ ಬಂದು ಬಾತ್ಕೋಳಿ ಇದೆ, ಓಕೆ ಅಲ್ಲಿ ಹಾವಿದೆ ಓಕೆ ಆರ್ಮೇಚರ್ ಅಲ್ಲಿ. ಸೂಪರ್. ಓಕೆ, ಇದು ವೀಣಾ ನುಡಿಸ್ತಾ ಇರೋ ತರ ಗಣಪತಿ. ಇದು ಟೋಟಲ್ ಆಗಿ ಹೈಟ್ ಬಂದು ನಿಮಗೆ 18 ಅಡಿ ಹೈಟ್ ಬರುತ್ತೆ. 18 ಫೀಟ್ ಗಣೇಶ. ಅಣ್ಣ ಇದಕ್ಕೆ ಪ್ರಬಳಿ ಏನಾದ್ರು ಬರುತ್ತಾ? ಪ್ರಬಳಿ ಕಸ್ಟಮರ್ ಕೇಳಿದ್ರೆ ಮಾಡ್ಕೊಡ್ತೀರಿ. ಸೊ ಕಸ್ಟಮೈಸ್ ಆಗಿ ಏನೇ ಕೇಳಿದ್ರು ನೀವು ಮಾಡ್ಕೊಡ್ತೀರಲ್ಲ? ನಾವು ಸೊ ಗೈಸ್ ನೋಡ್ಬೋದು, ಇವರ ಕಾಂಟ್ಯಾಕ್ಟ್ ನಂಬರು ಎಲ್ಲಾನು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಗೈಸ್ 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 ಎಷ್ಟು ದೊಡ್ಡದಿದೆ ಅಂದ್ಬಿಟ್ಟು ನೋಡ್ಬೋದು ಗಣಪತಿಗಳು. ಏನು ಸ್ಟೈಲ್ ಗುರು ಗಣಪತಿದು. ಫಸ್ಟ್ ಎಲ್ಲ ಗಣಪತಿನೂ ಹಂಗೆ ತೋರಿಸ್ಕೊಂಡು ಹೋಗ್ತೀನಿ, ಆಮೇಲೆ ನಾನು ಎಲ್ಲ ಇನ್ ಡೆಪ್ತ್ ಆಗಿ ಯಾವ್ಯಾವ ಗಣಪತಿ ಇದೆ ಅಂದ್ಬಿಟ್ಟು ತೋರಿಸ್ಕೊಂಡು ಹೋಗ್ತೀನಿ. ಲುಕ್ ಅಟ್ ದಿಸ್. ಏನ್ ಗುರು ಮಹಾರಾಜು ಈ ಲೆವೆಲಲ್ಲಿ ಇದ್ದಾರೆ. ಅರೆ ಇಲ್ಲಿ ನೋಡ್ಬೋದು, ಈ ಕಡೆ ನೋಡ್ಬೋದು, ಸುಮಾರು ಗಣಪತಿಗಳು ಗುರು. MG Arts ಸೈಜಸ್ ನೋಡ್ಬೋದು. ನಾನು ಎಲ್ಲಿದ್ದೀನಿ, ನಮ್ಮ ಗಣಪತಿ ಎಷ್ಟು ದೊಡ್ಡದಿದೆ, ಏನ್ ಸೈಜ್ ಗುರು. ಇಲ್ಲಿ ನೋಡ್ಬೋದು ಏನ್ ಸೈಜ್ ಇದು. ನಾನು ಇರೋದು ನೋಡಿ, ಗಣಪತಿ ಇರೋ ಸೈಜ್ ನೋಡಿ. ಓಹೋ ಹೋ 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 ಸಿಕ್ಕಾಪಡೆ ಫಿದಾ ಆಗ್ಬಿಟ್ಟಿದೆ MG Arts. ಸೊ ಮ್ಯಾಸಿವ್ ಆಗಿದೆ ಗಣಪತಿಗಳು. ಇಲ್ಲಿ ಸುಮಾರು ಒಂದು 45 ದೊಡ್ಡ ದೊಡ್ಡ ಮಾಡೆಲ್ಗಳಿದೆ ಗುರು. ನೀವು ಬನ್ನಿ ಚೆಕ್ಔಟ್ ಮಾಡ್ಕೊಳ್ಳಿ. ಎಲ್ಲಾನು ಮುಂಬೈ ಸ್ಟೈಲ್ ಗಣಪತಿಗಳು ಅದ್ಭುತವಾಗಿರುತ್ತೆ. ಒಂದಕ್ಕಿಂತ ಒಂದು ಸಿಕ್ಕಾಪಟ್ಟೆ ಯೂನಿಕ್ ಆಗಿದೆ. 100% ಚಾಲೆಂಜ್ ಮಾಡಿ ಹೇಳ್ತೀನಿ, ಯಾವುದು ರಿಪೀಟೆಡ್ ಪೀಸ್ ಇಲ್ಲ, ಅಷ್ಟು ಅದ್ಭುತವಾಗಿದೆ. ಸೊ ಹಿಂದೆ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ 50% ಗಣಪತಿಗಳು ಸೋಲ್ಡ್ ಔಟ್ ಆಗಿದೆ. ಇನ್ನೊಂದು ಕೆಲವೊಂದು ಪೀಸಸ್ ಮಾತ್ರ ಗಣಪತಿಗಳು ಅವೈಲೇಬಲ್ ಇದೆ. ಸೊ ಬನ್ನಿ ಚೆಕ್ಔಟ್ ಮಾಡ್ಕೊಳ್ಳಿ, ಬ್ಯೂಟಿಫುಲ್ ಆಗಿರುತ್ತೆ. ನೀವೆಲ್ಲ ಒಂದೇ ಮಾಡ್ಬೇಕು ಗುರು, ನನ್ನ ಚಾನಲ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ಇಂಥ ಕಂಟೆಂಟ್ಸು ಮಿಸ್ ಔಟೇ ನೀವು ಮಾಡ್ಕೊಳ್ಳಲ್ಲ. ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಅಣ್ಣ ಇನ್ನೊಂದು ಏನು ಅಂತ ಅಂದರೆ, ನನ್ನ ಚಾನಲಿಂದ ಬಂದರೆ ಏನಾದ್ರು ಡಿಸ್ಕೌಂಟ್ಸ್ ಇದೆಯಾ? ಹೌದು, ಖಂಡಿತವಾಗ್ಲೂ ಡಿಸ್ಕೌಂಟ್ ಇದೆ. ಡಿಸ್ಕೌಂಟ್ ಇದೆಯಾ? ಟೂನಿ ಗಣೇಶ ಇದು. ಇದು ಬಂದು ಟೋಟಲ್ ಆಗಿ 18 ಅಡಿ ಹೈಟ್ ಬರುತ್ತೆ. 9 ಅಡಿ ನರಸಿಂಹ ಬರುತ್ತೆ. ಇನ್ನು ನರಸಿಂಹ ಇನ್ನು ಕೆಲಸ ನಡೀತಾ ಇದೆ. ಓಕೆ ಇದ್ರ ಮೇಲೆ ಗಣೇಶ ಕೂತಿರೋದು. ನಮ್ಮ ನರಸಿಂಹಗೂ 6 ಪ್ಯಾಕ್ಸ್ ಎಲ್ಲ ಕೊಟ್ಬಿಟ್ಟಿದ್ದೀರಾ? ಹೌದೌದು, 6 ಪ್ಯಾಕ್ಸ್ ನರಸಿಂಹ. ಸೂಪರ್. ಎಷ್ಟು ಅಡಿ ಬರುತ್ತೆ ಅಣ್ಣ ಗಣೇಶ? ಟೋಟಲ್ 18 ಅಡಿ ಬರುತ್ತೆ. ಸೊ 18 ಫೀಟ್ ಗಣೇಶ ಗೈಸ್ ಇದು. ಸೂಪರ್ ಆಗಿದೆ. 4 ಕೈ ಇದೆ. ನಮ್ಮ ನರಸಿಂಹಸ್ವಾಮಿ ಮೇಲೆ ಇದ್ದಾರೆ ಗಣೇಶ. ಸೊ ಅದಕ್ಕೂ ಅಷ್ಟೇ ಇನ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಗಣಪತಿನ. ಅಣ್ಣ ಇನ್ನು ವರ್ಕಿಂಗ್ ಇದೆ, ಇನ್ನು ವರ್ಕ್ ಮಾಡ್ಬೇಕಿದೆ. ಸೊ ಗೈಸ್ 90% ವರ್ಕ್ ಆಗಿದೆ, ಇನ್ನೊಂದು 10% ವರ್ಕ್ ಪೆಂಡಿಂಗ್ ಅಲ್ಲಿ ಇದೆ. ಇದೆಲ್ಲ ಆಗಿದ್ಮೇಲೆ, ವೈಟ್ ವಾಶ್ ಆಗಿದ್ಮೇಲೆ ಪೇಂಟಿಂಗ್ ವರ್ಕ್ ಸ್ಟಾರ್ಟ್ ಆಗುತ್ತೆ. ಅಣ್ಣ ಈ ಗಣಪತಿ ನಾಗರಾವ್ ಕಾನ್ಸೆಪ್ಟ್ ಗಣೇಶ. ಇದು ಬ್ಯಾಕ್ ಗ್ರೌಂಡ್ ಬಂದು ಇದು 3 ತಲೆ ನಾಗರಾವ್ ಬರುತ್ತೆ. ಟೋಟಲ್ ಇದು 19 ಫೀಟ್ ಬರುತ್ತೆ. ಅವೆಲ್ಲ ಸೇರಿಸಿ ಸೆಟ್ ಟೋಟಲ್ 19 ಫೀಟ್. ಸೂಪರ್ ಸೂಪರ್. ಸೊ ಗೈಸ್ ನೋಡ್ಬೋದು, ಈ ಕಡೆನೂ ನಾಗರಾವ್ ಕೊಟ್ಟಿದ್ದಾರೆ, ಆ ಕಡೆನೂ ಕೊಟ್ಟಿದ್ದಾರೆ. ಸೊ 4 ಬರುತ್ತೆ. ಅದ್ರ ಮೇಲೆ ನಮ್ಮ ಗಣಪತಿ ಅಂತೂ ನೋಡ್ಬೋದು
ಸೊ ಗಣಪತಿ ಬಾಡಿ ಅಂತೂ ಅಷ್ಟು ಮ್ಯಾಸಿವ್ ಆಗಿದೆ, ಅಷ್ಟು ಇನ್ ಡೆಪ್ತ್ ಇನ್ ಡೀಟೈಲ್ ಆಗಿ ಕೊಟ್ಟು ಸೂಪರ್ ಆಗಿ ಬಿಲ್ಡ್ ಮಾಡಿ ಇಟ್ಟಿದ್ದಾರೆ. ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಾ? ಇದು ಮತ್ತೊಂದು ಯೂನಿಕ್ ಮಾಡೆಲ್ ಗಣೇಶ. Okay. ಇದು ಬಂದು ನಿಮಗೆ 13 ಅಡಿ ಇದೆ, ಸಿಂಗಲ್ ಲೆಗ್ಗು ಸ್ಟ್ಯಾಂಡಿಂಗು, ಕಮಲದ ಮೇಲೆ ಕುತ್ಕೊಂಡು 75 ಡಿಗ್ರಿ ಹ್ಯಾಂಗಲಲ್ಲಿ ಬಗ್ಗಿರೋ ಥರ ಇದು. ಇದರಲ್ಲಿ ಸ್ಪೆಷಾಲಿಟಿ ಏನಂತಂದ್ರೆ 7 ಅಡಿ ಸೊಂಡ್ಲನೇ ಇದೆ. ಸೊಂಡ್ಲನೇ 7 ಅಡಿ ಇದೆ. ಸೂಪರ್ ಗೈಸ್, ನೋಡ್ಬೋದು ಇದು ಸಿಂಗಲ್ ಲೆಗ್ ಸ್ಟ್ಯಾಂಡಿಂಗ್ ಅಲ್ಲಿ ಗಣಪತಿ ಇರೋದು. ಕೆಳಗಡೆ ಲೋಟಸ್ ಎಲ್ಲ ಕೊಟ್ಟಿದ್ದಾರೆ. ಇನ್ನು ಇದು ವರ್ಕ್ ಇದೆ, ವರ್ಕ್ ನಡೀತಿದೆ. ಸೊ ಇನ್ನು ಅದೇ ಟೋಟಲ್ ಇವತ್ತು ಕಂಪ್ಲೀಟ್ ಆಗುತ್ತೆ. ಓಕೆ ಓಕೆ ಸೂಪರ್. ಮತ್ತೆ 7 ಅಡಿ ಸೊಂಡ್ಲುನೇ ಇದೆ ಗೈಸ್. ಇದು ಟೋಟಲ್ ಗಣೇಶ ಹೈಟ್ ಅಣ್ಣ ಟೋಟಲ್ 13 ಅಡಿ ಇದೆ. ಸೊ 13 ಫೀಟ್ ಗಣೇಶ. ಸೊ ಸೊಂಡ್ಲುನೇ 7 ಅಡಿ ಇದೆ. ಮತ್ತೆ ಲೋಟಸ್, ಸೊ ಲೋಟಸ್ ಮೇಲೆ ನಮ್ಮ ಸ್ಟ್ಯಾಂಡಿಂಗ್ ಗಣಪತಿ ಇದೆ. ಇದು ಮತ್ತೊಂದು ಯೂನಿಕ್ ಮಾಡೆಲ್ ಗಣೇಶ, ಸೂರತ್ ಕಾ ಸರ್ಕಾರ್ ಅಂತ ಅಂದ್ಬಿಟ್ಟು. ಓಕೆ, ಇದ್ರಲ್ಲಿ ಏನ್ ಹೈಲೈಟ್ ಅಣ್ಣ? ಇದ್ರಲ್ಲಿ ಹೈಲೈಟ್ ಬಂದು ಸೊಂಡ್ಲ ಮತ್ತೆ ಕಿವಿ ಸರ್. ಕಿವಿ ಅಂತೂ ಮ್ಯಾಸಿವ್ ಆಗಿದೆ. ಇನ್ನು ಪೇಂಟಿಂಗ್ ವರ್ಕ್ಸ್ ಎಲ್ಲ ಆಗಿದ್ಮೇಲೆ ಅಂತೂ ಗಣಪತಿ ಅದ್ಭುತವಾಗಿರುತ್ತೆ. ಸೊ ಸೊಂಡ್ಲು ನೋಡ್ಬೋದು, ಅದು ನಮ್ಮ ಸಾಕಾಗಿದೆ. ಅಣ್ಣ ಎಷ್ಟಡಿ ಬರುತ್ತೆ ಅಣ್ಣ ಇದು? ಈ ಟೋಟಲ್ ಬ್ಯಾಕ್ ಗ್ರೌಂಡ್ ಎಲ್ಲ ಸೇರಿ 10 ಫೀಟ್ ಬರುತ್ತೆ. 10 ಫೀಟ್ ಬರುತ್ತೆ ಗೈಸ್. ಮತ್ತೆ ಇವರು ಟಿಲ್ಟ್ ಆಗಿರೋ ಸ್ಟೈಲು ನೋಡ್ಬೋದು, ಸೂಪರ್ ಆಗಿದೆ ಗಣೇಶ ಬಗ್ಗೆ. ಇದು ಮತ್ತೊಂದು ಯೂನಿಕ್ ಮಾಡೆಲ್ ಗಣೇಶ, ಸ್ಟ್ಯಾಂಡಿಂಗ್ ಗಣೇಶ. Okay. ಇದರಲ್ಲಿ ಇದು ಸ್ಪೆಷಾಲಿಟಿ ಅಂತಂದ್ರೆ ರಾಮನ ಅವತಾರದಲ್ಲಿ ಬಿಲ್ಲು ಬಾಣ ಹಿಡ್ಕೊಂಡು ತಾಂಡವಾಡ್ಕೊಂಡು ಕಮಲದ ಹೂ ಮೇಲೆ ಬರ್ತಾ ಇರ್ತಾರ. ಸೂಪರ್ ಸೂಪರ್. ಎಷ್ಟಡಿ ಬರುತ್ತೆ ಅಣ್ಣ ಇದು? ಇದು ಬಂದು 15 ಅಡಿ ಬರುತ್ತೆ. 15 ಫೀಟ್ ಗಣಪತಿ ಇದು. ರಾಮು ಆಮೇಲೆ ಬಿಲ್ಲು ಬಾಣ ಎಲ್ಲ ಬರುತ್ತೆ. ಇದು ಬಿಲ್ಲು ಬಾಣ ಬರುತ್ತೆ. ಓಕೆ, ಸೊ 15 ಫೀಟ್ ಗಣಪತಿ. ಕೆಳಗಡೆ ಲೋಟಸ್ ಇದೆ ಗೈಸ್. ಸೊ ಲೋಟಸ್ ಮೇಲೆ ನಮ್ಮ ಗಣಪತಿ ನಿಂತಿದ್ದಾರೆ. 15 ಫೀಟ್ ಬರುತ್ತೆ. ಇದಿನ್ನು ಇನ್ನು 2 days ಅಲ್ಲಿ ಕಂಪ್ಲೀಟ್ ಆಗೋಗುತ್ತೆ, ಫುಲ್ ಫಿನಿಶಿಂಗ್ ಆಗೋಗುತ್ತೆ. ನೋಡಿ ಇಲ್ಲೆಲ್ಲ ನೆಲ್ಲುಲಲ್ಲಿ ಕೊಟ್ಕೊಂಡು ಮಾಡ್ತಾ ಇದ್ರಲ್ವಾ, ಈ ತರ ಕಾನ್ಸೆಪ್ಟ್ ಅಲ್ಲಿ ಈ ತರ ಕೊಟ್ಕೊಂಡು ನಾವೇನೇ ಮಾಡಿದ್ರು ಈ ತರ ವರ್ಕಿಂಗ್ ಅಲ್ಲಿ ಮಾಡೋದು. ಇದು ಬಂದು ಹಯಗ್ರೀವ ಕಾನ್ಸೆಪ್ಟ್ ಅಲ್ಲಿ ಇರೋದು. ಇದು ಟೋಟಲ್ ಇದರಲ್ಲಿ ಸ್ಪೆಷಾಲಿಟಿ ಅಂತಂದ್ರೆ ಹಯಗ್ರೀವ ಮೇಲೆ ಬ್ಯಾಲೆನ್ಸಿಂಗ್ ಮಾಡ್ತಾ ಇರೋ ಗಣೇಶ. ಟೋಟಲ್ ಇದು ನಿಮಗೆ ಒಂದು 18 ಅಡಿ ಹೈಟ್ ಬರುತ್ತೆ. ಟೋಟಲ್ ಆಗಿ 18 ಅಡಿ ಬರುತ್ತೆ. ಸೊ ಗೈಸ್ ನೋಡ್ಬೋದು ಯಾವ ತರ ಫಿನಿಶಿಂಗ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು. ಅವ್ರಿಗೂ ಅಷ್ಟೇ 6 ಪ್ಯಾಕ್ಸ್ ಎಲ್ಲ ಕೊಟ್ಬಿಟ್ಟು ಅಷ್ಟು ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. ಮತ್ತೆ ಹೇರ್ಸ್ ನೋಡ್ಬೋದು, ಹೇರ್ಸು ಅಷ್ಟೇ ಯಾವ ತರ ಕೊಟ್ಟಿದ್ದಾರೆ ಅಂತ ನೋಡ್ಬೋದು. ನಮ್ಮ ಗಣಪತಿ ಸೊಂಡ್ಲುನು ಅಷ್ಟೇ ಯೂನಿಕ್ ಆಗಿ ಕೊಟ್ಟಿದ್ದಾರೆ. ಸೊ 18 ಫೀಟ್ ತನಕ ಬರುತ್ತೆ ಗಣಪತಿ ಇದು. ಇದು ನೆಕ್ಸ್ಟ್ ಮಾಡೆಲ್ ಬಂದು ಅರ್ಧನಾರಿ ಗಣೇಶ. ಇದು ಸುತ್ತಲೂ ಕಮಲ ಬರುತ್ತೆ, ಕಮಲದ ಮೇಲೆ ನಿಂತ್ಕೊಂಡು ತಾಂಡವಾಡೋ ತರ. ಓಕೆ 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 ಅಣ್ಣ, ಇನ್ನೊಂದು ಡೌಟ್. ಬೇರೆ ಕಡೆ ಎಲ್ಲ ನಿಮ್ಗೆ ಸ್ಯಾರಿಯಲ್ಲಿ ಡ್ರಾಪ್ ಮಾಡ್ತಾರೆ, ನಾವು ಡೈರೆಕ್ಟ್ ವರ್ಕೇ ಮಾಡಿದಿರಿ. ಓಕೆ, ಪೀಸ್ ವರ್ಕ್ ಮೇಲೆ ಡೈರೆಕ್ಟ್ ಆಗಿ ಕೆಲಸ ಮಾಡಿದಿರಿ. ಸೂಪರ್ ಸೂಪರ್. ಇಲ್ಲೂ ಅಷ್ಟೇ ಇದು ಕಡಕ್ ಆಗಿದೆ ಅಣ್ಣ, ಸೂಪರ್ ಆಗಿದೆ. ಇದೊಂದು ಕಾನ್ಸೆಪ್ಟ್ ಚೆನ್ನಾಗಿದೆ ಸರ್. ಗೈಸ್ ನೋಡ್ಬೋದು ಇದು ಯಾವ ತರ ಕೊಟ್ಟಿದ್ದಾರೆ ಅಂದ್ಬಿಟ್ಟು. ಬೇರೆ ಕಡೆ ಎಲ್ಲ ನಾನು ನೋಡಿರೋದು ಕ್ಲಾತ್ ಅಲ್ಲಿ ಕೊಟ್ಟಿರ್ತಾರೆ, ಇಲ್ಲೇ ತಂತಿ ಕೊಟ್ಬಿಟ್ಟು ಸ್ಟಾಗ್ನೆಂಟ್ ಆಗಿ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಕಂಪ್ಲೀಟ್ ಆಗಿ ಆ ವರ್ಕ್ ಅಲ್ಲಿ ಕೊಟ್ಬಿಟ್ಟು ಇದ್ರ ಮೇಲೆ ಡಿಫೆಕ್ಟ್ ಆಗಿ ಪೇಂಟಿಂಗ್ ಕೊಟ್ಬಿಡ್ತಾರೆ. ಇದು ಇನ್ನು ವರ್ಕಿಂಗ್ ನಡೀತಿದೆ. ಇದು ಬಂದು 7 ಹಾವು ಬರುತ್ತೆ. 7 ಹಾವು ಮೇಲೆ ಸವಾರಿ ಮಾಡೋ ತರ ಕಾನ್ಸೆಪ್ಟ್ ಇದು. ಓಕೆ, 7 ಹಾವು ಬರುತ್ತೆ ಅಣ್ಣ ಇದು. ಸೊ ಗೈಸ್ ನೋಡ್ಬೋದು 7 ಹಾವು ಬರುತ್ತೆ, ಅದ್ರ ಮೇಲೆ ಸವಾರಿ ಮಾಡ್ತಾ ಇರೋ ತರ. ಸೊ ಇಲ್ಲಿ ಸುಮಾರು ಮಾಡೆಲ್ಗಳಿದೆ ಗೈಸ್, ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿದೆ. ಸಿಂಗಲ್ ಲೆಗ್ ಅಲ್ಲಿ ಬ್ಯಾಲೆನ್ಸಿಂಗ್ ಇದೆ, ಕೆಳಗಡೆ 3 ಹುಲಿ ಇದೆ, ಕುದುರೆ ಮೇಲೆ ನಮ್ಮ ಗಣಪತಿ ಇದೆ. ಎಲ್ಲಾನು ಅದ್ಭುತವಾಗಿ ಮಾಡಿ ಇಟ್ಟಿದ್ದಾರೆ ಇವ್ರಿಗೆಲ್ಲ. ಅಣ್ಣ ಥ್ಯಾಂಕ್ ಯು ಸೋ ಮಚ್, ನಮಗೆ ಟೈಮ್ ಕೊಟ್ಟು ಈ ತರ ಎಲ್ಲ ಗಣಪತಿನ ಮಾಡಿರೋದಕ್ಕೆ ತುಂಬಾ ಥ್ಯಾಂಕ್ ಯು. ಇದೇ ತರ ಪ್ರತಿ ವರ್ಷನೂ ಅದ್ಭುತವಾಗಿ ಒಳ್ಳೆ ಒಳ್ಳೆ ಡಿಸೈನ್ಸ್ ಕೊಡಿ. ಓಕೆ, ಧನ್ಯವಾದಗಳು. ಲೆಫ್ಟ್ ರೈಟ್ ಅಲ್ಲಿ ಸಿಂಹ ಇದ್ದಾರೆ ಗೈಸ್, ಸಿಂಹ. ಸೊ ಲೆಫ್ಟ್ ರೈಟ್ ಅಲ್ಲಿ ಸಿಂಹ ಇದ್ದಾರೆ. ಹಾಗೆ ಗಣಪತಿ ಮೇಲೆ ಹೋದೆ ಅಂತ ಅಂದ್ರೆ ನೋಡ್ಬೋದು, ಅಪ್ಪ ಅವ್ರ ಫೇಸ್ನ ನೋಡ್ಬೋದು ಗುರು, ಏನ್ ಕದರ್ ಆಗಿದೆ ಗುರು ಫೇಸು. ಹಿಂದ್ಗಡೆ ಪ್ರಭಾವಳಿ ಅಂತೂ ತ್ರಿಶೂಲ ಎಲ್ಲ ಹಾಕಿ ಸೂಪರ್ ಆಗಿ ಕೊಟ್ಟಿದ್ದಾರೆ, ಅದ್ಭುತವಾಗಿದೆ ಗುರು. ಹಾಗೆ ಈ ಕಡೆ ಬಂದೆ ಅಂತ ಅಂದ್ರೆ ಮತ್ತೊಂದು ಗಣಪತಿ ಗುರು. ಲೆಫ್ಟ್ ಸೈಡ್ ಅಲ್ಲಿ ಸ್ವ್ಯಾನ್ ಇದೆ, ರೈಟ್ ಸೈಡ್ ಅಲ್ಲಿ ಹಾವು ಸರ್ಪ ಇದೆ, ಕೈಯಲ್ಲಿ ವೀಣೆ ಇದೆ, ಅದ್ಭುತವಾಗಿದೆ ಗುರು. 4 ಕೈಯಲ್ಲಿ ಗಣಪತಿ. ಲೆಫ್ಟ್ ಅಲ್ಲಿ ಆಶೀರ್ವಾದ ಮಾಡ್ತಾ ಇರೋದು, ರೈಟ್ ಅಲ್ಲೂ ಆಶೀರ್ವಾದ ಮಾಡ್ತಾ ಇರೋದು, ಮತ್ತೊಂದು 2 ಕೈಯಲ್ಲಿ ವೀಣೆನ ಇದನ್ನ ಪ್ಲೇ ಮಾಡ್ತಾ ಇರೋ ತರ ನೋಡ್ಬೋದು. ಇದು ವೀಣೆ ಪ್ಲೇ ಮಾಡ್ತಾ ಇರೋ ತರ ವೀಣೆ ಇದು. ಸೊ ಗಣಪತಿ ನೋಡ್ಬೋದು ಬ್ಯೂಟಿಫುಲ್ ಆಗಿದೆ ಗುರು. ಈ ಗಣಪತಿಗೆ ಪ್ರಭಾವಳಿ ಹಾಕಿ ಇಟ್ಟಿದ್ದಾರೆ. ಸೊ ನಿಮಗೆ ಯಾವ ತರ ಗಣಪತಿ ಬರುತ್ತೆ ಅಂದ್ಬಿಟ್ಟು ಇದೊಂದು ಐಡಿಯಾ ಇದು. ಸೊ ಎಲ್ಲ ಗಣಪತಿಗೂ ಪ್ರಭಾವಳಿಗಳು ಬರುತ್ತೆ. ಸೊ ನೀವು ಯಾವ ತರ ಸ್ಟೈಲ್ ಚೂಸ್ ಮಾಡ್ತೀರೋ ಆ ತರ. ಸೊ ಹಾಗೆ ಈ ಕಡೆ ಬಂದೆ ಅಂತ ಅಂದರೆ ಮತ್ತೊಂದು ಗಣಪತಿ ಗುರು. ಇದು ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ, ಯಾವ ಮಂಡಳಿಯವ್ರದ್ದು ಅಂತ ಗೊತ್ತಿಲ್ಲ. ಬಟ್ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಗುರು, ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಇದು ಯಾರ ಮಂಡಳಿ ಅಂತ ಗೊತ್ತಿಲ್ಲ, ಬಟ್ ಗಣೇಶ ಅಂತೂ ಸೂಪರ್ ಗುರು, ಮಂಡಳಿಯವ್ರಿಗಂತೂ ಸೂಪರ್. ಸೊ ಲೆಫ್ಟ್ ರೈಟ್ ಗಣೇಶ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ಲೆಫ್ಟ್ ರೈಟು ಕುದುರೆ ಬರುತ್ತೆ. ಸೊ ನಮ್ಮ ಗಣಪತಿ ನೋಡ್ಬೋದು, ಸಖತ್ತಾಗಿದೆ ಗುರು. ಅದು ಕುದುರೆ ಓಡಿಸ್ತಾ ಇರೋ ಥರ ಅದು
ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ. ಸೊ ಬ್ಯೂಟಿಫುಲ್ ಆಗಿದೆ ಗುರು, ಗಣಪತಿ ಅಂತೂ ಸಾಕದಾಗಿದೆ. ಲೆಫ್ಟ್ ರೈಟಲ್ಲಿ ಕುದುರೆ ಬರುತ್ತೆ. ಸೊ ಆ ಕಡೆ ವೀಣೆ ಇದೆ, ಈ ಕಡೆ 2 ಸಿಂಹ ಕೊಟ್ಟಿದ್ದಾರೆ, ಸಾಕದಾಗಿದೆ ಗುರು. ಹಾಗೆ ಈ ಕಡೆ ಬಂದೆ ಅಂತ ಅಂದರೆ ಈ ಗಣಪತಿಗೆ ನೋಡ್ಬೋದು ಸರ್ಪ ಕೊಟ್ಟಿದ್ದಾರೆ. ಸೊ ಸ್ಟೂಲ್ ಥರ ಕೊಟ್ಟಿದ್ದಾರೆ. ಸೊ ಗಣಪತಿ ನೋಡ್ಬೋದು, ಅರೆ ಅವ್ರ ಸ್ಟೈಲೇ ಸ್ಟೈಲು ಗುರು. ಗಣಪತಿ ಅಂತೂ ಇಲ್ಲಿ ನೋಡಿದ್ರ ಕೈ ಹಿಡ್ಕೊಂಡಿರೋ ಸ್ಟೈಲು ಮಹಾರಾಜ್ ಅಂದರೆ ಮಹಾರಾಜ್ ಗುರು, ಏನಂತೀರಾ? ಅವರಿಗೆ ಏನೇ ಮಾಡಿದ್ರು ಕದರಾಗಿರ್ತಾರೆ. ಅವ್ರ ಸ್ಟೈಲೇ ಸ್ಟೈಲು. ತೋರಿಸ್ತೀನಿ ನೋಡಿ ಇನ್ನೊಂದ್ಸತಿ. ನನ್ನ ಗೋಡನ್ ಅಂತೂ ಯಪ್ಪ ಏನು ಯೂನಿಕಾಗಿ ಮಾಡಿದ್ದಾರೆ ಗುರು. ಮಾಡೆಲ್ಗಳಂತೂ ಮಾಡೆಲ್ಗಳು. ಇಲ್ಲೂ ನೋಡ್ಬೋದು ನೋಡಿ ಯಾವ ಥರ ಕೂತಿದ್ದಾರೆ. ಪಾ ಇನ್ನು ಇದಕ್ಕೆಲ್ಲ ಪೇಂಟ್ ವರ್ಕ್ಸ್ ಎಲ್ಲ ಆಗೋಯ್ತು ಅಂತ ಅನ್ಕೊಳ್ಳಿ ಗೈಸ್. ಪೇಂಟ್ ವರ್ಕ್ಸ್ ಗೈಸ್ ಇನ್ನೇನು ವೈಟ್ ವಾಶ್ ಮಾಡ್ತಾರೆ ಇವಾಗ. ಆಲ್ಮೋಸ್ಟ್ ವೈಟ್ ವಾಶ್ ಆಗಿದೆ, ಜ್ಯುವೆಲ್ ವರ್ಕ್ಸ್ ಎಲ್ಲ ಹಾಕ್ತಾ ಇದ್ದಾರೆ. ಅದಾಗಿದ್ಮೇಲೆ ಇವಾಗ ಪೇಂಟ್ ವರ್ಕ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು 5-6 ಡೇಸಲ್ಲಿ ಪೇಂಟ್ ವರ್ಕ್ ಸ್ಟಾರ್ಟ್ ಆಗುತ್ತೆ. ಪೇಂಟ್ ವರ್ಕ್ ಸ್ಟಾರ್ಟ್ ಆಗಿದ್ಮೇಲೆ ಅಂತೂ ನಮ್ಮ ಗಣಪತಿ ಕೇಳಬೇಕಾ, ಮಹಾರಾಜ ಅದ್ಭುತವಾಗಿರ್ತಾರೆ. ಬನ್ನಿ ಬನ್ನಿ ನೆಕ್ಸ್ಟ್ ಹೋಗೋಣ. ನನಗಂತೂ ಈ ದೊಡ್ಡ ದೊಡ್ಡ ಗಣಪತಿಗಳು ನೋಡ್ತಾ ಇದ್ದಂಗೆ ಸಿಕ್ಕಾಪಡೆ ಖುಷಿ ಆಗ್ತಾನೆ ಇದೆ. ಈ ಕಡೆ ಬಂದಾಗ ಈ ಗಣಪತಿ ನೋಡ್ಬೋದು, ನರಸಿಂಹ ಸ್ವಾಮಿ. ಸೊ ಅವರ ಮೇಲೆ ನಮ್ಮ ಗಣಪತಿ ನೋಡ್ಬೋದು. ಅಬ್ಬಾ. ಸೊ ಇನ್ನೇನು ವಿತಿನ್ ನೆಕ್ಸ್ಟ್ ವೀಕ್ ಅಷ್ಟರಲ್ಲಿ ಪೇಂಟಿಂಗ್ ವರ್ಕ್ ಸ್ಟಾರ್ಟ್ ಆಗುತ್ತೆ. ಸೊ ಪೇಂಟಿಂಗ್ ಸ್ಟಾರ್ಟ್ ಆಗಿದ್ಮೇಲಂತೂ MG ಆರ್ಟ್ಸ್ ರಾಕಿಂಗಲ್ಲಿರುತ್ತೆ. ಇವಾಗಲೇ ಆಲ್ಮೋಸ್ಟ್ ಎಲ್ಲ ಸೋಲ್ಡ್ ಔಟು ಗಣಪತಿಗಳು. ಆದಷ್ಟು ಬೇಗ ಬನ್ನಿ, ನಿಮ್ಮ ಗಣಪತಿನ ಬುಕ್ ಮಾಡಿ. ಎಲ್ಲನೂ ಅದ್ಭುತವಾಗಿದೆ ಗುರು, ಒಂದಕ್ಕಿಂತ ಒಂದು ಸೂಪರ್ ಆಗಿದೆ. ಯೂನಿಕ್ ಸ್ಟೈಲ್ಸಲ್ಲಿದೆ ಗಣಪತಿ, ಮತ್ತು ಮ್ಯಾಸಿವ್ ಆಗಿದೆ ಗುರು ಗಣಪತಿಗಳಂತೂ. ಆ ಫೇಸನ್ನು ತೋರಿಸ್ತೀನಿ ನೋಡಿ. ಈ ಫೇಸು ಎಷ್ಟು ದಪ್ಪ ಇದೆ ಗುರು, ಫೇಸು ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಫೇಸು. ಅದು ನಿಮಗೆ ಕದ್ದರಾಗಿ ತೋರಿಸುತ್ತೆ ಫೇಸು, ಒಂಥರ ಪಂಚಲ್ಲಿ ತೋರಿಸುತ್ತೆ. ಸೊ ಹಾಗೆ ಈ ಕಡೆ ಬಂದೆ ಅಂತ ಅಂದರೆ ನಮ್ಮ ನರಸಿಂಹ ಸ್ವಾಮಿ. ಸೊ ಇದು ಅಷ್ಟೇ ನೋಡ್ಬೋದು, ಅದ್ರ ಮೇಲೆ ನಮ್ಮ ಗಣಪತಿ ಸೂಪರ್ ಆಗಿದೆ ಗುರು. ಸೊ ಇದನ್ನು ಸಹ ಚೆಕ್ಔಟ್ ಮಾಡ್ಕೊಳ್ಳಿ, ಇದನ್ನು ಸಹ ಇದೆ. ಈ ಕಡೆ ಬಂದೆ ಅಂತ ಅಂದರೆ ನಮ್ಮ ಕುದುರೆ ಮೇಲೆ ಗಣೇಶ ಇರೋದು ಗುರು. ಓಹೋ ಮ್ಯಾಸಿವ್ ಆಗಿದೆ. ಸೊ ಕುದುರೆ ಫಿನಿಶಿಂಗ್ ತೋರಿಸ್ತೀನಿ ನೋಡಿ, ಕುದುರೆ ಯಾವ ಥರ ಇದೆ ಅಂತ. ಸೊ ನಮ್ಮ ಗಣಪತಿ ನೋಡ್ಬೋದು, ಅವ್ರು ಕೂತಿರೋ ಸ್ಟೈಲು, ಕೈ ಹಿಡ್ಕೊಂಡಿರೋದು, ಆಶೀರ್ವಾದ ಮಾಡ್ತಾ ಇರೋದು, ಓಹೋ ಎಲ್ಲ ಸೂಪರ್ ಆಗಿದೆ ಗುರು. ಫಿನಿಶಿಂಗ್ ಅಷ್ಟು ಅದ್ಭುತವಾಗಿ ಕೊಡ್ತಿದ್ದಾರೆ. ಮತ್ತು ಇದು ಅಷ್ಟೇ, ಮತ್ತೊಂದು ಲೋಟಸ್ ಮೇಲೆ ಗಣಪತಿ. ಇದು ಅಷ್ಟೇ ಸಿಂಗಲ್ ಲೆಗ್ಗಲ್ಲಿ ನಮ್ಮ ಗಣಪತಿ ನಿಂತಿದ್ದಾರೆ. ಸೊ ಇದು ಅಷ್ಟೇ ನೋಡ್ಬೋದು, ಬ್ಯೂಟಿಫುಲ್ ಆಗಿದೆ ಗುರು. ಇದೆಲ್ಲ ಇನ್ನೂ ಫಿನಿಶಿಂಗ್ ಸ್ಟೇಜಲ್ಲಿದೆ, ಇದೆಲ್ಲ ಇನ್ನೂ ಮ್ಯಾಸಿವ್ ಆಗಿದೆ. ಹಾಗೆ ಈ ಕಡೆ ಬಂದೆ ಅಂತ ಅಂದರೆ ಇವ್ರು ನೋಡ್ಬೋದು, ಕೃಷ್ಣನ್ ಸ್ಟೈಲಲ್ಲಿ ಇದ್ದಾರೆ ಈ ಗಣಪತಿ. ಸೊ ತುಂಬ ಚೆನ್ನಾಗಿದೆ ಗುರು. ಸೊ ಕೃಷ್ಣನ್ ಸ್ಟೈಲಲ್ಲಿ ಈ ಗಣಪತಿ ಇದೆ ಪೆಂಡಿಂಗು. ಸೊ ಗೈಸ್ ವಿಡಿಯೋ ಫೈನಲ್ಗೆ ಬಂದಿದ್ದೀವಿ. ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ನಾವು ಎಲ್ಲಿ ಬಂದಿದ್ದೀವಿ ಅಂತ ಅಂದರೆ ನಮ್ಮ MG ಆರ್ಟ್ಸ್. ಇದು ಎಲ್ಲಿ ಬರುತ್ತೆ ಅಂತ ಅಂದರೆ ನಮ್ಮ ಬಾಗ್ಲೂರಲ್ಲಿ ಬರುತ್ತೆ ಗುರು. ಸೊ ಎಲ್ಲ ಗಣಪತಿನೂ ಅಷ್ಟು ಅದ್ಭುತವಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ, ಅಷ್ಟು ಯೂನಿಕಾಗಿ ಕೊಟ್ಟಿದ್ದಾರೆ. ಸೊ ಬ್ಯೂಟಿಫುಲ್ ಆಗಿದೆ. ಮತ್ತು ಎಲ್ಲನೂ ಗಣಪತಿ ವೈಟ್ ವಾಶ್ ಆಗಿದೆ ಅಷ್ಟೇ. ಇವಾಗಲೇ ಅಷ್ಟು ಅದ್ಭುತವಾಗಿ ಕಾಣ್ತಾ ಇದೆ. ಇನ್ನು ಕಲರಿಂಗು, ಪೇಂಟ್ ವರ್ಕು, ಸ್ಟೋನ್ ವರ್ಕು ಎಲ್ಲ ಆಗಿಬಿಟ್ರೆ ಗಣಪತಿನ ಕೇಳಬೇಕಾ, ನೆಕ್ಸ್ಟ್ ಲೆವೆಲಲ್ಲಿ ಇರ್ತಾರೆ. ಸೊ ನೀವು ಎಲ್ಲನೂ ಡೈರೆಕ್ಟಾಗಿ ವಿಸಿಟ್ ಮಾಡಿ ಗುರು, ಗೋಡನ್ನ ವಿಸಿಟ್ ಮಾಡಿ. ಅವ್ರ ಕಾಂಟ್ಯಾಕ್ಟ್ ನಂಬರು, ಲೊಕೇಶನು ಎಲ್ಲ ನನ್ನ ಡಿಸ್ಕ್ರಿಪ್ಷನ್ ಇರುತ್ತೆ, ಮತ್ತು ಇಲ್ಲೂ ಫ್ಲ್ಯಾಶ್ ಆಗ್ತಾ ಇರುತ್ತೆ, ಚೆಕ್ಔಟ್ ಮಾಡಿ. ನೀವು ಡೈರೆಕ್ಟಾಗಿ ಗೋಡನ್ ವಿಸಿಟ್ ಆದಾಗಲೇ ನಿಮಗೆ ಗಣಪತಿ ಯಾವ ಥರ ಇದೆ, ನಿಮ್ಗೆ ಏನು ಸೈಜು, ಎತ್ತ, ಪ್ರೈಸಿಂಗು ಎಲ್ಲನೂ ನೀವು ಅವ್ರ ಹತ್ರ ಡಿಸ್ಕಸ್ ಮಾಡಬೇಕು. ಮತ್ತು ನೀವೆಲ್ಲ ಒಂದೇ ಮಾಡಬೇಕು, ನಮ್ಮ ಚಾನಲ್ ಹೆಸರು ಹೇಳ್ಕೊಂಡೋದ್ರೆ ನಿಮಗೆ ಡಿಸ್ಕೌಂಟ್ ಸಹ ಇದೆ, ಅದನ್ನು ಸಹ ಏನಕ್ಕೆ ಮಿಸ್ ಔಟ್ ಮಾಡ್ಕೊತೀರಾ. ಸೊ ಇದೇ ಥರ ಕಂಟೆಂಟ್ಸ್ ಕೊಡ್ತಾ ಇರ್ತೀನಿ. ನನ್ನ ಚಾನಲ್ ಇನ್ನೂ ಯಾರೋ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವ್ಲಾಗ್ ತನಕ ಟೇಕ್ ಕೇರ್, ಬಾಯ್, ಸಿ ಯು.